ಪಾಠ 3 ಸ್ವಾತಂತ್ರ್ಯ ದಿನಾಚರಣೆ. ಈಗ ಸ್ವತಂತ್ರ ದಿನಾಚರಣೆ ಹತ್ತಿರ ಬಂತಲ್ಲ, ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಪಾಠವನ್ನು ಆಯ್ದುಕೊಂಡಿದ್ದೇವೆ. ಥರ್ಡ್ ಚಾಪ್ಟರ್ ಸ್ವಾತಂತ್ರ್ಯ ಇಸ್ ನಥಿಂಗ್ ಬಟ್ ಇಂಡಿಪೆಂಡೆನ್ಸ್. ದಿನ ಪ್ಲಸ್ ಆಚರಣೆ ಈಸ್ ಡೇ. ದಿನ ಇಸ್ ನಥಿಂಗ್ ಬಟ್ ಡೇ, ಆಚರಣೆ ಈಸ್ ಸೆಲೆಬ್ರೇಷನ್. ಸೊ ಇಟ್ ಈಸ್ ನಥಿಂಗ್ ಬಟ್ ಸೆಲೆಬ್ರೇಷನ್ ಆಫ್ ಇಂಡಿಪೆಂಡೆನ್ಸ್ ಡೇ. ಸಾಮರ್ಥ್ಯ: ತರಗತಿಯಲ್ಲಿ ನಡೆಯುವ ಸಂವಾದದಲ್ಲಿ ಭಾಗವಹಿಸುವುದು, ಗುಂಪಿನಲ್ಲಿ ಮಾತನಾಡುವಾಗ ಸರದಿಯನ್ನು ಅನುಸರಿಸುವುದು. ಈಗ ತರಗತಿಯಲ್ಲಿ ಗುರುಗಳಿದ್ದಾರೆ, ನೀವು ಮಾತನಾಡುವಾಗ ಗುಂಪಿನಲ್ಲಿ ಒಂದೇ ಸರ್ತಿ ಎಲ್ಲರೂ ಕಿಚ್ಕೊಡ್ತೀರಾ? ಇಲ್ಲ. ಏನು ಮಾಡ್ತೀರಾ? ಒಬ್ಬರ ನಂತರ ಇನ್ನೊಬ್ಬರು ಅನುಕ್ರಮ ಸರದಿಯನ್ನು ಅನುಸರಿಸಿಕೊಂಡು ಮತ್ತೆ ಮಾತನಾಡುತ್ತೀರಿ. ಆ ಸಾಮರ್ಥ್ಯವನ್ನು ಈ ಪಾಠವು ನಮಗೆ ಬೆಳೆಸುತ್ತದೆ. So what personality, what knowledge we will get from this is been given, that is in a class discussions is going on and you are going to participate. So how to participate discussion in the class. Next is in a group, whenever you are going to speak, will all at once will speak? No, one after the other. So you will speak one after the other, you will have to follow, isn't it? ಪ್ರವೇಶ: ನಾವು ಹಬ್ಬಗಳನ್ನು ಆಚರಿಸುತ್ತೇವೆ. ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು. ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆಯಲ್ಲವೇ? ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ? ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಗಮನಿಸಿ ತಿಳಿ. ಈಗ ಒಂದು ಹಬ್ಬ ಇದೆ. ಹಬ್ಬ ನಾವು ಆಚರಿಸುವುದಾದರೆ ಹೀಗೆ ಆಗ್ತದಾ? ಇಲ್ಲ. ಸಿದ್ಧತೆಗಳು ಅಂದರೆ ತಯಾರಿಗಳನ್ನು ಮಾಡಬೇಕು. ಒಬ್ಬರೇ ಮಾಡಲಿಕ್ಕೆ ಆಗ್ತದೆ, ಆದರೆ ಎಷ್ಟು ಕಷ್ಟ ಅಲ್ಲ, ತೊಂದರೆ ಅಂದರೆ ಕಷ್ಟ ಅಲ್ವಾ? ಹಾಗಾದರೆ ಇದನ್ನು ಹೇಗೆ ನಾವು ನಿವಾರಿಸಬಹುದು ಅದನ್ನು ನೋಡುವ. ಈಗ ಒಂದು ಶಾಲೆಯಲ್ಲಿ ಗುರುಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಸೇರಿಕೊಂಡು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದ ಫೆಸ್ಟಿವಲ್. ಸೊ ಇನ್ ಆರ್ಡರ್ ಟು ಸೆಲೆಬ್ರೇಟ್ ಅ ಫೆಸ್ಟಿವಲ್, can you celebrate as it is? No, we need some prior preparations. Siddhate is nothing but preparations. So in order to celebrate the festivals, we need some preparations. Okay, so all these preparations, if you have to do it all alone, okay, alone, then it will be difficult, isn't it? It's been asked here. So yes, so how will you how to tackle this particular difficulty? ತೊಂದರೆ is nothing but difficulty. So how do you tackle it? Are you interested in it? It's been asked. So in a school there is the teacher and the student, and they have followed certain rules. So let us go through it. ಬಿಡುವಿನ ಸಮಯ: ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. ಈಗ ನಿಮ್ಮ ಶಾಲೆಯಲ್ಲಿ ಒಬ್ಬರು ಗುರುಗಳಿರ್ತಾರೆ. ಅವರು ಪಾಠ ಕಲಿಸುವಾಗ ಏನೋ ಒಂದು ಮುಖ್ಯ ಕೆಲಸಕ್ಕೆ ಹೊರಗೆ ಹೋಗಬೇಕಾಗಿರುತ್ತೆ. ಆಗ ಒಂದು ವಿದ್ಯಾರ್ಥಿಯನ್ನು ಕರೆದು ಹೇಳ್ತಾರೆ, ನೋಡು, ಗಲಾಟೆ ಮಾಡಬಾರ್ದು, ಯಾರಾದರೂ ಗಲಾಟೆ ಮಾಡಿದರೆ ಅವರ ಹೆಸರನ್ನು ಬರೆದಿಡು ಅಂತ ಹೇಳಿ ಹೋಗ್ತಾರೆ. ಬಂದ ಮೇಲೆ ಅವರಿಗೆ ಯಾರಾದರೂ ಗಲಾಟೆ ಮಾಡಿದರೆ ಅವರ ಹೆಸರನ್ನು ಕೊಡಬೇಕಾಗತ್ತೆ. ಹೌದೋ ಅಲ್ವೋ? ಹಾಗೆ ಈಗ ಇಲ್ಲಿ ಮುಖ್ಯ ಗುರುಗಳಿದ್ದಾರೆ. ಒಂದೊಂದು ವಿದ್ಯಾರ್ಥಿಗೆ ಕರೆದು ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ಪದವಿ, ಮಂತ್ರಿ ಪದವಿಯನ್ನು ಕೊಟ್ಟು ಈ ಕೆಲಸವನ್ನು ನೀನು ಮಾಡು ಅಂತ ಹೇಳಿದ್ದಾರೆ. ಈಗ ಆ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಏನೇನು ಕೆಲಸವನ್ನು ಕೊಟ್ಟಿದ್ದಾರೆ ಆ ಮಂತ್ರಿ ಮಂಡಲಕ್ಕೆ ಕರೆದು ಅವರಿಗೆ ಈಗ ಸ್ವತಂತ್ರ ದಿನಾಚರಣೆ ಹೇಗೆ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಅಂತ ಹೇಳಲು ಬಂದಿದ್ದಾರೆ. ಸೊ ಇಟ್ ಈಸ್ ಅ ಬ್ರೇಕ್ ಟೈಮ್. ಬಿಡುವಿನ ಸಮಯ is nothing but break time. ಮುಖ್ಯ ಗುರುಗಳು is the principal. Okay, so whenever a teacher has an important work to during the class hour, so what she will do, she will call one student and she will ask to monitor the class so that the class will remain silent. Other classes will not get disturbed. If anyone will shout or make noise, you have to take a note down of it and then you have to give
give it to me. She will tell that and go, isn't it? In a similar way, there is the principal of the school, and principal has told students, has called certain students, some of the students he has selected, and they are mantri means nothing but minister. They are given the, they are made ministers, and these association of these ministers have been called out. Okay. In the next slide there is the list of ministers. You will get to know. Okay. So here you can see the list of ministers. Mukhya Gurugalu, headmaster or the principal. Raju, Mukhyamantri. So he is the chief minister. Sharif, Upamukhyamantri. That is the deputy chief minister. ಮೇರಿ ಆರೋಗ್ಯ ಮಂತ್ರಿ. ಯಾರಿಗಾದರೂ ಗಾಯ ಗೀಯ ಆದರೆ ಈ ಆರೋಗ್ಯ ಮಂತ್ರಿ ನೋಡ್ಕೊಳ್ತಾರೆ. ಆರೋಗ್ಯ ಮಂತ್ರಿ ಇಸ್ ನಥಿಂಗ್ ಬಟ್ ಹೆಲ್ತ್ ಮಿನಿಸ್ಟರ್. ಇಫ್ ಎನಿ ಒನ್ ಈಸ್ ಹರ್ಟ್, ಫಸ್ಟ್ ಏಡ್ ವಿಲ್ ಬಿ ಗಿವನ್ ವಿತ್ ದ ಹೆಲ್ಪ್ ಆಫ್ ಅ ಟೀಚರ್. ಶಾಹೀನ್ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್. ಐಶ್ವರ್ಯ ಸಾಂಸ್ಕೃತಿಕ ಮಂತ್ರಿ, ಕಲ್ಚರಲ್ ಮಿನಿಸ್ಟರ್. ನೃತ್ಯ, ನಾಟಕ, ಸಂಗೀತ ಇದರಲ್ಲಿ ಯಾರಾದರೂ ಹುಷಾರಿದ್ದರೆ ಸಾಂಸ್ಕೃತಿಕ ಮಂತ್ರಿಗೆ ತಿಳಿದಿರುತ್ತೆ. ಓಕೆ. Whoever is smart in singing, dance, skit, on all those things, she will make a note down of those students for the cultural activities of the program. Krida Mantri, sports minister. This I need not explain, you all know it. Okay. Vivek, Pauradalita Mantri. Karthik, ಮುನ್ಸಿಪಾಲ್ ಮಿನಿಸ್ಟರ್. ಈಗ ಶಾಲೆ ಅಂದರೆ ಸ್ವಚ್ಛವಾಗಿರಬೇಕು, ಕಸ ಅಲ್ಲಿ ಬಿಸಾಡಬಾರ್ದು, ಅದಕ್ಕೆ ಅದನ್ನು ನೋಡಲಿಕ್ಕೆ ಕಾರ್ತಿಕ್. ಸೊ ದ ಸ್ಕೂಲ್ ಶುಡ್ ಬಿ ಕ್ಲೀನ್ ಆ್ಯಂಡ್ ಟೈಡಿ. ಫಾರ್ ದ್ಯಾಟ್ ಯು ಹ್ಯಾವ್ ಕಾರ್ತಿಕ್ ಹೂ ವಿಲ್ ಬಿ ಮಾನಿಟರಿಂಗ್ ದ್ಯಾಟ್, ಸೊ ದ್ಯಾಟ್ ನೋ ಒನ್ ವಿಲ್ ಥ್ರೋ ದ ವೇಸ್ಟ್ ಹಿಯರ್ ಆ್ಯಂಡ್ ದೇರ್. ಹಣಕಾಸು ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್, ದಟ್ ಈಸ್ ಪಂಕಜ. ರಮಾ ವಿದ್ಯಾಮಂತ್ರಿ, ರಮಾ ಎಜುಕೇಷನ್ ಮಿನಿಸ್ಟರ್. ಮುಖ್ಯ ಗುರುಗಳು, ಮಕ್ಕಳೇ ಇದು ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು? ನೀ ಹೇಳಬಲ್ಲೆಯಾ ರಾಜು? Now the principal is asking, or the headmaster is asking the students, today it is August month. This is August month. So in this month what we are going to celebrate? Which national festival? Rashtriya Habba is nothing but national festival. Which, yavudu means which. Okay, is been asked. And he is pointing out Raju. Can you tell Raju? He has asked. Will Raju answer? ರಾಜು ಒಬ್ಬನೇ ಆನ್ಸರ್ ಮಾಡೋದಿಲ್ಲ, ಎಲ್ಲರೂ ಒಟ್ಟಿಗೆ ಕಿರ್ಚ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಎಲ್ಲರೂ. ಮುಖ್ಯ ಗುರುಗಳು, ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು. ತಿಳಿತೇ? ಸರಿ ರಾಜು, ನೀನು ಹೇಳು, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಸೊ ನೌ ಹಿ ವಿಲ್ ಅಡ್ವೈಸ್. ದ headmaster will say the students, no, you should not shout all at once. Ottagi means all at once, you should not speak. Saradi means one after the other you have to follow and then you have to speak. Is it clear Raju? He is asking. So Independence Day, what do you mean by Independence Day? Now Raju is nothing but the Mukhya Mantri. Now he will explain. ರಾಜು, ಮುಖ್ಯಮಂತ್ರಿ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ. ಸೊ ಅವರ್ ಕಂಟ್ರಿ we got independence on this particular day, and in remembrance of it every year we are going to, entire country is going to celebrate this festival. ಮೇರಿ, ಆರೋಗ್ಯ ಮಂತ್ರಿ, ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್? ಈಗ ನಾವು ಖುಷಿಯಾಗಿ ಸ್ವತಂತ್ರವಾಗಿದ್ದೇವೆ, ಆದ್ದರಿಂದ ಆ ದಿನ ಸ್ವತಂತ್ರ ಸಿಕ್ಕಿದ್ರೆ ಅಂತ ಹೇಳಿದರೆ ಏನು ಅಂತ ಕೇಳ್ತಾಳೆ. ಸೊ ಇಂಡಿಪೆಂಡೆನ್ಸ್ ಡೇ, ವಾಟ್ ಈಸ್ ಇಟ್ ಸರ್? ಶಿ ಇಸ್ ಆಸ್ಕಿಂಗ್.
ಮುಖ್ಯ ಗುರುಗಳು. ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಸೊ ಈಗ ನಮ್ಮ ದೇಶ ಬ್ರಿಟಿಷರು ಆಳುತ್ತಿದ್ದರು. ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದರು ಬ್ರಿಟಿಷರು. ಅವರು ಮೆಲ್ಲನೆ ನಮ್ಮದೆಲ್ಲ ಪ್ರದೇಶವನ್ನು ಒಳಗೆ ಹಾಕಿ, ಯಾರೆಲ್ಲ ಅವರ ಮಾತು ಕೇಳುವುದಿಲ್ಲ ಅವರಿಗೆ ಜೈಲಿಗೆ ಹಾಕಿ ಚಿತ್ರಹಿಂಸೆ ಕೊಟ್ಟು, ಕೆಲವರಿಗೆ ಮನೆಯಲ್ಲೇ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹೀಗೆಲ್ಲ ಮಾಡುವಾಗ ಜನರು ತಮ್ಮ ಆತ್ಮಗೌರವಕ್ಕೆ, ಸ್ವಾಭಿಮಾನಕ್ಕೆ ಅಂದರೆ ಆತ್ಮಗೌರವಕ್ಕೆ ಸುಮಾರು ನಮ್ಮ ರಾಷ್ಟ್ರ ನಾಯಕರು, ಉದಾಹರಣೆಗೆ ಬಾಲಗಂಗಾಧರ್ ತಿಲಕ್, ವೀರ್ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವಾಜಿ ಇಂಥವರು ಹಾಗೂ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಈ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಅವರ ದೇಶಾಭಿಮಾನ, ಅವರು ಮಾಡಿದ ತ್ಯಾಗ, ಅನೇಕರ ಹೆಸರು ಇನ್ನೂ ಗೊತ್ತಿಲ್ಲ ನಮಗೆ. ಎಷ್ಟೋ ಜನರು ನಮಗೋಸ್ಕರ ಜೀವವನ್ನೇ ಕೊಟ್ಟಿದ್ದಾರೆ ಈ ದೇಶಕ್ಕೆ. ಮತ್ತಿನ್ನೇನೇನೋ ತ್ಯಾಗ ಮಾಡಿದ್ದಾರೆ, ನಾವು ಊಹನೆ ಕಲ್ಪನೆಯೂ ಮಾಡಲಿಕ್ಕಾಗೋದಿಲ್ಲ ಆ ಥರ. ಮತ್ತು ಕೆಲವರು ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ, ಅದಕ್ಕೆ ಬಲಿದಾನವನ್ನೇ ಮಾಡಿದ್ದಾರೆ. ಆದ್ದರಿಂದ ನಮಗೆ ಈ ದಿನ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ಅವರ ನೆನಪಿಗೆ ನಾವು ಆಗಸ್ಟ್ 15ರಂದು ಧ್ವಜಾರೋಹಣೆಯನ್ನು ಮಾಡಿ ನೆನಪು ಮಾಡ್ತೀವಿ. ಪ್ರತಿ ವರ್ಷ ಇದನ್ನು ನೆನೆಸಿಕೊಂಡು ನಮ್ಮ ದೇಶಕ್ಕೋಸ್ಕರ ನಾವು ಏನಾದರನ್ನು ಮಾಡಬೇಕು ಅಂತ ತಿಳ್ಕೊಳ್ತೇವೆ. ಸೊ earlier our country was ruled by Britishers. Actually Britishers came here to to do some to sell things. Okay, but what did they do? They slowly conquered from one side, other side, they conquered the entire country. Okay, and if we wouldn't listen to them, they used to give all types of torture. They used to put the people in jail and give all types of torture. So for the self-respect, Swabhimana is nothing but Atma Gaurava, that is the self-respect. Many of our national leaders like Veer Savarkar, Chandrasekhar Azad, Bhagat Singh, Shivaji, Balagangadhar Tilak, so Sardar Vallabhbhai Patel, and here it is given that under the guidance of Gandhiji, for the self-respect of the nation, for our self-respect, all these people and many people who even we don't know their names, and they have given so many things for our nation. They have given their life. Okay, so they fought against whom? Against, okay, Viruddha means against. They fought against whom? Against these Britishers. Okay, and we got the independence. So because of the pride they had for our nation and the sacrifice, and they have given their lives, in the year 1947 August 15th, entire nation got independent and from the clutches of the Britishers. So in order to remembrance of this, every year we have to remember this, all these national leaders, and we are going to celebrate our Independence Day. ಶರೀಫ್ ಉಪಮುಖ್ಯಮಂತ್ರಿ, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್, ಇಡೀ ಪ್ರಪಂಚ, ಇಡೀ ದೇಶ ಆಚರಿಸುತ್ತಾರೆ ಅಂದಮೇಲೆ ನಾವು ಆಚರಿಸಬೇಕಲ್ಲ ಸರ್ ಅಂತ ಕೇಳ್ತಾರೆ ಈಗ ಶರೀಫ್. ಓಕೆ, ಸೊ ಇವನ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಇನ್ ಅವರ್ ಸ್ಕೂಲ್.
ಈಸ್ ಆಸ್ಕಿಂಗ್. ಮುಖ್ಯ ಗುರುಗಳು, ಹೌದು, ಇದಕ್ಕಾಗಿ ಈಗಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಇಫ್ ಟುಮಾರೋ ಇಸ್ ದ ಫೆಸ್ಟಿವಲ್ ವಿ ಕೆನಾಟ್ ಪ್ರಿಪೇರ್ ಇಟ್ ಟುಡೇ. ಸೊ ಫ್ರಮ್ ಟುಡೇ ಇಟ್ ಸೆಲ್ಫ್ ಲೆಟ್ ಅಸ್ ಮೇಕ್ ದ ಪ್ರಿಪರೇಷನ್ಸ್. ಸೊ ಎಸ್ ಈಸ್ ಟೆಲಿಂಗ್. ಓಕೆ. ಶಾಹೀನ್, ಗೃಹ ಮಂತ್ರಿ, ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್. ಸೊ ವಾಟ್ ಆಲ್ ಪ್ರಿಪರೇಷನ್ಸ್ ಟು ಬಿ ಡನ್, ಪ್ಲೀಸ್ ಎಕ್ಸ್ಪ್ಲೇನ್, ಶಿ ಆಸ್ಟ್. ಮುಖ್ಯ ಗುರುಗಳು, ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು. ಸೊ ರನ್ನಿಂಗ್ ರೇಸ್, ಫ್ರಾಗ್ ಜಂಪ್, ಆಲ್ ದೋಸ್ ಶುಡ್ ಬಿ ಕಂಡಕ್ಟೆಡ್. ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ, ನಾಟಕ, ಸಂಗೀತ, ಇದರಲ್ಲಿ ಯಾರೆಲ್ಲ ನಡೆಸಿಕೊಡುವವರನ್ನು ಗುರುತಿಸಬೇಕು. ಮೈದಾನವನ್ನು ಸ್ವಚ್ಛಗೊಳಿಸಬೇಕು. ಗಲೀಜಿದ ಮೈದಾನಲ್ಲಿ ಮಾಡಲಿಕ್ಕಾಗೋದಿಲ್ಲ, ಹೌದಾ? ಧ್ವಜಾರೋಹಣ ಎಲ್ಲ ಮಾಡಬೇಕಾದ್ರೆ ಸ್ವಚ್ಛಗೊಳಿಸಬೇಕು. ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಸೊ any dance and all those performances should be done for that ಸಾಂಸ್ಕೃತಿಕ ಕಾರ್ಯಕ್ರಮ, that is cultural, we will say. ಮೈದಾನವನ್ನು, that is the ground, playground should be kept very clean. Okay. And the school should be decorated with ತಳಿರು ತೋರಣ. Okay. ತಳಿರು ಅಲಂಕರಿಸುವುದು means decorations. Okay. ತಳಿರು ತೋರಣ means you can see here. Okay, this is nothing but a taliru torana. Okay, with the mango leaf we will make all these decorations. So the entire school should be decorated. Okay, thank you for today. Thank you. Please like the video if you have liked it.